ಹಾಯ್ ನಮಸ್ತೆ ಸ್ನೇಹಿತರೆ, ಜ್ಞಾನಾಮೃತ ಜಿಕೆ ಕ್ಲಾಸಸ್ಗೆ ಸ್ವಾಗತ ಸ್ನೇಹಿತರೆ ಇಲ್ಲಿ ಸಮಾಜ ವಿಜ್ಞಾನ 6ನೇ ತರಗತಿ ಭಾಗ 1ರಲ್ಲಿ ನಾನು ಅಧ್ಯಾಯ 1ರಿಂದ 3ರವರೆಗೆ ಸುಮಾರು 69 ಪ್ರಶ್ನೆಗಳನ್ನ ಮಾಡಿದೆ ಸ್ನೇಹಿತರೆ. ಇಂದಿನ ತರಗತಿಯಲ್ಲಿ ನಾನು ಅಧ್ಯಾಯ 4 ವೇದಗಳ ಕಾಲದ ಸಂಸ್ಕೃತಿಯನ್ನ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಭಾರತದಲ್ಲಿ ಆರ್ಯರು ಒಂದು ಹೊಸ ಸಂಸ್ಕೃತಿಯನ್ನ ಪ್ರಾರಂಭ ಮಾಡಿದ್ರು ಸ್ನೇಹಿತರೆ. ಆ ಸಂಸ್ಕೃತಿ ವೇದ ಸಂಸ್ಕೃತಿ ಅಂತಾನೆ ಕರೆಯಲಾಗಿದೆ. ವೇದಗಳ ಕಾಲವನ್ನ ಮತ್ತು ವೇದ ಸಾಹಿತ್ಯ ರಚನೆ ಆದ ಕಾಲವನ್ನ ವೇದಗಳ ಕಾಲ ಅಂತೇಳಿ ಕರೆಯಲಾಗಿದೆ. ಈ ವೇದಗಳ ಕಾಲದ ಸಂಸ್ಕೃತಿಯು ಮೊದಲು ಸರಸ್ವತಿ ನದಿ ದಡದಲ್ಲಿ ಪ್ರಾರಂಭವಾಯಿತು ಸ್ನೇಹಿತರೆ. ಆನಂತರ ಗಂಗಾ ನದಿ ದಡದಲ್ಲಿ ಪ್ರಾರಂಭವಾಯಿತು. ಈ ವೇದಗಳ ಕಾಲದಲ್ಲಿ ಸಾಹಿತ್ಯ ಏನ್ ರಚನೆ ಆಯ್ತು ಅದನ್ನ ವೇದ ಕಾಲದ ಸಾಹಿತ್ಯ ಅಥವಾ ವೇದಗಳ ಕಾಲ ಅಂತೇಳಿ ಕರೆಯಲಾಗಿದೆ. ಸ್ನೇಹಿತರೆ, ಇಲ್ಲಿ ವೇದ ಅಂದ್ರೆ ಜ್ಞಾನ ಎಂದರ್ಥ. ಈ ವೇದಗಳು 4 ಇವೆ ಸ್ನೇಹಿತರೆ. ಅವು ಯಾವುವು ಅಂತಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವರ್ಣ ವೇದ. ಇಲ್ಲಿ ಅತ್ಯಂತ ಪ್ರಾಚೀನವಾದ ವೇದ ಯಾವುದು ಅಂತಂದ್ರೆ ಅದು ಋಗ್ವೇದವಾಗಿದೆ ಸ್ನೇಹಿತರೆ. ಈ ಒಂದು ಋಗ್ವೇದದ ಒಂದು ಭಾಷೆ ಯಾವುದಾಗಿತ್ತಂದ್ರೆ ಸಂಸ್ಕೃತ ಭಾಷೆಯಾಗಿತ್ತು. ಸುಮಾರು ಸಾವಿರಾರು ವರ್ಷಗಳ ಇಂದ ಕೂಡ ಈ ಒಂದು ಋಗ್ವೇದವು ಮೌಖಿಕವಾಗಿ ಬಂದಿತ್ತು ಸ್ನೇಹಿತರೆ. ಈ ಋಗ್ವೇದದಲ್ಲಿ ಅನೇಕ ಬಾರಿ ಉಲ್ಲೇಖವಾಗಿರ್ತಕ್ಕಂತ ಒಂದು ನದಿ ಯಾವುದು ಅಂದ್ರೆ ಅದು ಸರಸ್ವತಿ ನದಿಯಾಗಿದೆ. ಈ ನದಿ ಪ್ರಸ್ತುತ ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಕಣ್ಮರೆಯಾಗಿದೆ ಸ್ನೇಹಿತರೆ. ಗಗ್ಗರ್ ಆಗ್ರಾ ಎಂಬ ನದಿಯೇ ಈ ಸರಸ್ವತಿ ನದಿ ಅಂತೇಳಿ ನಂಬಲಾಗಿದೆ. ಆದ್ರೂ ಕೂಡ ಅಫ್ಘಾನಿಸ್ತಾನದಲ್ಲಿ ಹರಿಯುವ ಹೆಲ್ಮಂಡ್ ನದಿಯೇ ಈ ಸರಸ್ವತಿ ನದಿ ಅಂತೇಳಿ ಕೂಡ ನಂಬಲಾಗಿದೆ. ನಾವಿಲ್ಲಿ ವೇದ ಕಾಲದ ಸಂಸ್ಕೃತಿಯ ಅಥವಾ ವೇದ ಕಾಲದ ಇತಿಹಾಸವನ್ನ ತಿಳಿದುಕೊಳ್ಳಬೇಕಂತಂದ್ರೆ ವೈದಿಕ ಸಾಹಿತ್ಯ ನಮಗೆ ಪ್ರಮುಖವಾದ ಆಧಾರವಾಗಿದೆ. ಯಾವುದು? ವೈದಿಕ ಸಾಹಿತ್ಯ ನಮ್ಗೆ ಪ್ರಮುಖವಾದ ಆಧಾರವಾಗಿದೆ ಸ್ನೇಹಿತರೆ. ಈ ಒಂದು ಋಗ್ವೇದ ಕಾಲವನ್ನ ನಾವು ಪೂರ್ವ ವೇದ ಕಾಲವೆಂದು ಕರೆಯಲಾಗಿದೆ. ಋಗ್ವೇದ ಕಾಲವನ್ನ ಪೂರ್ವ ವೇದ ಕಾಲ ಅಂತ ಕರೆದ್ರೆ ಆನಂತರ ರಚನೆ ಆಗಿರ್ತಕ್ಕಂತ ವೇದಗಳನ್ನ ಉತ್ತರ ವೇದಗಳ ಕಾಲ ಅಂತೇಳಿ ಕರೆಯಲಾಗಿದೆ ಸ್ನೇಹಿತರೆ. ಇಲ್ಲಿ ಋಗ್ವೇದವನ್ನ ಪೂರ್ವ ವೇದ ಕಾಲ ಅಂತೇಳಿ ಕರೆಯಲಾಗಿದೆ. ಅಂದ್ರೆ ಋಗ್ವೇದ ಕಾಲವನ್ನ ಪೂರ್ವ ವೇದ ಕಾಲವಂತೇಳಿ ಕರೆಯಲಾಗಿದೆ. ಈ ಪೂರ್ವ ವೇದ ಕಾಲದಲ್ಲಿ ಇರ್ತಕ್ಕಂತ ಅಂದ್ರೆ ಅಂದಿನ ಋಗ್ವೇದ ಕಾಲದ ಜನರ ಜೀವನ ಹೇಗಿತ್ತು, ಅವರ ಸಾಮಾಜಿಕ ಜೀವನ ಹೇಗಿತ್ತು, ಸ್ತ್ರೀಯರ ಸ್ಥಾನಮಾನ ಹೇಗಿತ್ತು, ಅದೇ ರೀತಿಯಾಗಿ ರಾಜಕೀಯ ಜೀವನ ಹೇಗಿತ್ತು, ಧಾರ್ಮಿಕ ಜೀವನ ಹೇಗಿತ್ತು, ಆರ್ಥಿಕ ಜೀವನ ಹೇಗಿತ್ತು ಅಂತೇಳಿ ನೋಡೋದಾದ್ರೆ ಇಲ್ಲಿ ಮೊಟ್ಟ ಮೊದಲನೇದಾಗಿ ಸಾಮಾಜಿಕ ಜೀವನವನ್ನ ನೋಡೋದಾದ್ರೆ ನಾವು ಸಾಮಾಜಿಕ ಜೀವನದಲ್ಲಿ ಕುಟುಂಬವು ಸಮಾಜದ ಒಂದು ಪ್ರಮುಖವಾದ ಘಟಕವಾಗಿತ್ತು. ಈ ಸಾಮಾಜಿಕ ಜೀವನದಲ್ಲಿ ಕುಟುಂಬವು ಒಂದು ಪ್ರಮುಖವಾದ ಘಟಕವಾಗಿತ್ತು. ಈ ಕುಟುಂಬದ ಮುಖ್ಯಸ್ಥನು ತಂದೆಯಾಗಿರ್ತಾನೆ. ಮತ್ತೆ ಅದೇ ರೀತಿಯಾಗಿ ಈ ಋಗ್ವೇದ ಕಾಲದ ಸಮಾಜದಲ್ಲಿ ಅವಿಭಕ್ತ ಕುಟುಂಬ ವ್ಯವಸ್ಥೆ ಜಾರಿಯಲ್ಲಿತ್ತು ಸ್ನೇಹಿತರೆ. ಈ ಒಂದು ಕಾಲದಲ್ಲಿ ಯುದ್ಧದಲ್ಲಿ ಸೋತಿರ್ತಕ್ಕಂಥ ದಾಸರನ್ನ ತಂದು ಗುಲಾಮರನ್ನಾಗಿ ಮಾಡಿಕೊಳ್ಳುವ ಪದ್ಧತಿ ಆ ಕಾಲದಲ್ಲಿತ್ತು ಸ್ನೇಹಿತರೆ. ಇನ್ನು ಸ್ತ್ರೀಯರ ಸ್ಥಾನಮಾನ ನೋಡೋದಾದ್ರೆ ಪೂರ್ವ ವೇದ ಕಾಲದಲ್ಲಿ ಸ್ತ್ರೀಯರ ಸ್ಥಾನಮಾನ ಅತ್ಯಂತ ಉನ್ನತ ಮಟ್ಟದಲ್ಲಿತ್ತು. ಇಲ್ಲಿ ಸ್ತ್ರೀಯರು ಮತ್ತು ಪುರುಷರು ಯಾವುದೇ ಭೇದ ಇಲ್ಲದೆ ಸರಿಸಮಾನವಾದಂತಹ ಸ್ಥಾನಮಾನವನ್ನ ಹೊಂದಿದ್ರು. ಸ್ತ್ರೀಯರು ಸಭಾ ಮತ್ತು ಸಮಿತಿಗಳಲ್ಲಿ ಕೂಡ ಭಾಗವಹಿಸ್ತಾ ಇದ್ರು. ಅದರೊಂದಿಗೆ ವೇದ ಅಧ್ಯಯನಗಳನ್ನು ಕೂಡ ಇವರು ಮಾಡ್ತಾ ಇದ್ರು. ಅಂತವ್ರು ಯಾರಂತ ನೋಡೋದಾದ್ರೆ ಘೋಷ, ಅಪಾಲ, ಇಂದ್ರಾಣಿ, ವಿಶ್ವವರ, ಲೋಪಮುದ್ರ ಇವರೆಲ್ಲರೂ ಕೂಡ ಅಂದಿನ ಕಾಲದ ಅಂದ್ರೆ ಪೂರ್ವ ವೇದ ಕಾಲದ ವಿದ್ವಾನ್ ಮಣಿಗಳಾಗಿದ್ರು. ಈ ಕಾಲದಲ್ಲಿ ವಿಧವ ವಿವಾಹ ಕೂಡ ಚಾಲ್ತಿಯಲ್ಲಿತ್ತು ಸ್ನೇಹಿತರೆ. ಜೊತೆಗೆ ಈ ಕಾಲದಲ್ಲಿ ರಾಜಕೀಯದಲ್ಲಿ ಕೂಡ ಸ್ತ್ರೀಯರು ಭಾಗವಹಿಸ್ತಾ ಇದ್ರು. ಸಭಾ ಸಮಿತಿಗಳ ಚರ್ಚೆಗಳಲ್ಲಿ ಕೂಡ ಇವರು ಭಾಗವಹಿಸ್ತಾ ಇದ್ರು. ಜೊತೆಗೆ ಈ ಕಾಲದಲ್ಲಿ ಯಾವುದೇ ರೀತಿಯ ಬಾಲ್ಯ ವಿವಾಹಗಳಿರ್ಲಿಲ್ಲ, ಯಾವುದೇ ರೀತಿಯ ಸತಿ ಸಗಮನ ಪದ್ಧತಿಗಳು ಈ ಪೂರ್ವ ವೇದ ಕಾಲದಲ್ಲಿ ಇರ್ಲಿಲ್ಲ ಸ್ನೇಹಿತರೆ. ಇನ್ನು ಆರ್ಥಿಕ ಜೀವನ ನೋಡೋದಾದ್ರೆ ಆರ್ಥಿಕವಾಗಿ ಇವರು ಯಾವೆಲ್ಲ ಹುದ್ದೆನ ಅವಲಂಬಿಸಿದ್ರು ಅಂತಂದ್ರೆ ಪ್ರಧಾನವಾಗಿ ಕೃಷಿಯನ್ನ ಅವಲಂಬಿಸಿದ್ರು. ಅದ್ರ ಜೊತೆಗೆ
ಪಶುಪಾಲನೆ ಕೂಡ ಮಾಡ್ತಾ ಇದ್ರು. ಇವರಿಗೆ ಹತ್ತಿ ಒಂದು ಪರಿಚಿತವಾಗಿತ್ತು. ಹತ್ತಿ ಮತ್ತು ಉಣ್ಣೆಯಿಂದ ನೇಯ್ದಂತ ಬಟ್ಟೆಗಳನ್ನ ಇವರು ಧರಿಸ್ತಾ ಇದ್ರು. ಮತ್ತೆ ಪ್ರಮುಖವಾಗಿ ಕಬ್ಬಿಣ ಎಂಬ ಲೋಹ ಇವರಿಗೆ ಪರಿಚಿತವಾಗಿತ್ತು. ಕಬ್ಬಿಣದಿಂದ ಅನೇಕ ಉಪಕರಣಗಳನ್ನ ಇವರು ಮಾಡಿರ್ತಕ್ಕಂಥದ್ದು. ಜೊತೆಗೆ ಸಮಾಜದಲ್ಲಿ ಕುಂಬಾರರು, ನೇಕಾರರು, ಬಡಿಗಾರರು ಇವರೆಲ್ಲರೂ ಕೂಡ ಇದ್ರು ಸ್ನೇಹಿತರೆ. ಪ್ರಮುಖವಾದ ವೃತ್ತಿಗಳಂತ ನೋಡೋದಾದ್ರೆ ಕೃಷಿ, ವೈದ್ಯರು, ಪುರೋಹಿತರು, ಇವು ಮೂರು ಕೂಡ ಪ್ರಧಾನವಾದ ವೃತ್ತಿಗಳು ಈ ಸಮಾಜದಲ್ಲಿ ಇದ್ವು. ಅದೇ ರೀತಿಯಾಗಿ ಸಂಪತ್ತು, ಗೋವು ಸಂಪತ್ತು ಏನು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸಂಪತ್ತು ಆಗಿತ್ತು. ಗೋವುಗಳನ್ನ ಅವರ ಪ್ರಮುಖವಾದ ಸಂಪತ್ತು ಅಂತ ಹೇಳಿ ಪರಿಗಣಿಸಲಾಗಿತ್ತು. ಈ ಗೋವುಗಳಿಗೋಸ್ಕರ ಅನೇಕ ಯುದ್ಧಗಳು ಕೂಡ ನಡೀತಾ ಇದ್ವು. ಇನ್ನು ರಾಜಕೀಯ ಜೀವನ ನೋಡೋದಾದ್ರೆ ರಾಜಕೀಯವಾಗಿ ಆರ್ಯರು ತಮ್ಮ ಬಣದ ಮುಖ್ಯಸ್ಥನನ್ನು ರಾಜನ್ ಎಂದು ಕರೀತಾ ಇದ್ರು. ರಾಜನ್ ಅಂತ ಹೇಳಿ ಕರೀತಾ ಇದ್ರು. ಈತ ಯಾವುದೇ ರೀತಿ ಸರ್ವಾಧಿಕಾರಿಯಾಗಿರ್ಲಿಲ್ಲ. ಈತನ ಹುದ್ದೆ ವಂಶ ಪಾರಂಪರ್ಯವಾಗಿರ್ಲಿಲ್ಲ. ಸಭಾ, ಸಮಿತಿ ಮತ್ತು ವಿಧಾತ ಈ ಒಂದು ಸಂಸ್ಥೆಗಳ ಮೂಲಕ ಅಥವಾ ಈ ಸಮಿತಿಗಳ ಮೂಲಕ ಸಲಹೆಗಳನ್ನ ಪಡೆದು ಆಡಳಿತವನ್ನ ರಾಜನ್ ನಡೆಸಿದ್ದ. ಹಿರಿಯರ ಸಲಹೆ ಮೇರೆಗೆ ಈತ ನ್ಯಾಯ ತೀರ್ಮಾನಗಳನ್ನ ಮಾಡ್ತಾ ಇದ್ದ. ರಾಜನ ಪ್ರಮುಖ ಕರ್ತವ್ಯ ಯಾವುದು ಅಂತಂದ್ರೆ ಜನರ ಕಲ್ಯಾಣ ಮಾಡೋದು, ಜನರ ಆಸ್ತಿ ಪಾಸ್ತಿ ಅಥವಾ ಸೊತ್ತುಗಳನ್ನ ರಕ್ಷಿಸುವುದು, ದನಕರುಗಳನ್ನ ರಕ್ಷಿಸುವುದು, ಗೋಸಂಪತ್ತನ್ನ ರಕ್ಷಿಸುವುದು, ಯುದ್ಧಗಳನ್ನ ಮಾಡುವುದು, ಇದೆಲ್ಲ ಕೂಡ ರಾಜನ ಕರ್ತವ್ಯವಾಗಿತ್ತು. ಇನ್ನು ಧಾರ್ಮಿಕ ಜೀವನ ನೋಡೋದಾದ್ರೆ ಆರ್ಯರು ಇಂದ್ರ, ವರುಣ, ಸೋಮ, ಮಿತ್ರ, ಹಾಗೆ ಯಮ, ಅಶ್ವಿನಿ ಎಂಬ ದೇವರುಗಳನ್ನ ಪೂಜೆ ಮಾಡ್ತಾ ಇದ್ರು. ಸೊ ಅವರನ್ನ ಒಲಿಸಿಕೊಳ್ಳೋದಕ್ಕೋಸ್ಕರ ಯಜ್ಞಗಳ ಮೂಲಕ ಅವರು ಆರಾಧಿಸ್ತಾ ಇದ್ರು. ಹೇಳುವಂತೆ ಸತ್ಯ ಒಂದೇ ಆಗಿದೆ, ತಿಳಿದವರು ಅದನ್ನ ವಿವಿಧ ರೀತಿಯಲ್ಲಿ ವರ್ಣಿಸುತ್ತಾರೆ ಅಂತೇಳಿ ಇವರು ನಂಬಿದ್ರು. ಇನ್ನು ವೇದಗಳಲ್ಲಿರ್ತಕ್ಕಂಥ ಸಾರಾಂಶ ಏನಂದ್ರೆ ವಿಶ್ವದಲ್ಲಿ ಇರುವ ಎಲ್ಲ ಉತ್ತಮ ವಿಚಾರಗಳು ನಮ್ಮೆಡೆಗೆ ಅರಿದು ಬರಲಿ ಎಂಬುದು ವೇದಗಳಲ್ಲಿರ್ತಕ್ಕಂಥ ಸಾರಾಂಶವಾಗಿದೆ. ಇದಿಷ್ಟು ಸ್ನೇಹಿತರೆ ಋಗ್ವೇದ ಕಾಲದ ಒಂದು ಸಾಮಾಜಿಕ ಜೀವನವಾಗಿದೆ. ನಂತರದ ವೇದ ಕಾಲದಲ್ಲಿ ಏನೆಲ್ಲ ಬದಲಾವಣೆಗಳಾದವು ಅಂದ್ರೆ ಪೂರ್ವ ವೇದ ಕಾಲದಲ್ಲಿ ಇದ್ದಂತ ಏನು ಸ್ಥಿತಿಗತಿಗಳು ಉತ್ತರ ವೇದ ಕಾಲದಲ್ಲಿ ಏನೆಲ್ಲ ಬದಲಾವಣೆಗಳಾದವು ಅಂತ ನೋಡೋದಾದ್ರೆ ಈ ಉತ್ತರ ವೇದಗಳ ಕಾಲದಲ್ಲಿ ಜನಸಂಖ್ಯೆ ಹೆಚ್ಚಾಯ್ತು. ಜನಸಂಖ್ಯೆ ಹೆಚ್ಚಾದ್ರಿಂದ ವಿವಿಧ ಪ್ರದೇಶಗಳಿಗೆ ವಲಸೆ ಹೋಗ್ಬೇಕಾಯ್ತು. ಏನು ಸರಸ್ವತಿ ನದಿಯಿಂದ ಗಂಗಾ ನದಿಯ ಎಡೆಗೆ, ಗಂಗಾ ನದಿಯಿಂದ ಸಪ್ತ ಸಿಂಧು ಪ್ರದೇಶಗಳನ್ನ ಬಿಟ್ಟು ಅವರು ಏನು ವಿಂಧ್ಯ ಪರ್ವತಗಳ ಎಡೆಗೆ ಬಂದ್ರು. ವಿಂಧ್ಯ ಪರ್ವತಗಳನ್ನ ದಾಟಿ ದಕ್ಷಿಣಕ್ಕೆ ಕೂಡ ಈ ಆರ್ಯರು ವಲಸೆ ಬಂದ್ರು ಸ್ನೇಹಿತರೆ. ಸೊ ಇಂತಹ ಪರಿಸ್ಥಿತಿಯಲ್ಲಿ ಒಂದು ರಾಜಕೀಯ ಬದಲಾವಣೆ ಯಾವ ರೀತಿ ಆಯ್ತಂತ ನೋಡೋದಾದ್ರೆ ಇಲ್ಲಿ ಪೂರ್ವ ವೇದ ಕಾಲದಲ್ಲಿ ರಾಜ ಏನ್ ಮಾಡ್ತಾ ಇದ್ದ, ಸಭಾ ಮತ್ತು ಸಮಿತಿಗಳ ಮತ್ತು ವಿಧಾತ ಸಮಿತಿಗಳ ಒಂದು ಸಲಹೆ ಮೇರೆಗೆ ಆಡಳಿತ ನಡೆಸ್ತಿದ್ದ. ಆದ್ರೆ ಇಲ್ಲಿ ಉತ್ತರ ವೇದ ಕಾಲದ ಒಂದು ರಾಜಕೀಯದಲ್ಲಿ ಸಭಾ ಮತ್ತು ಸಮಿತಿಗಳು ತಮ್ಮ ಪ್ರಾಬಲ್ಯವನ್ನ ಕಳ್ಕೊಂಡ್ವು. ವಿಧಾತ ಎಂಬ ಸಮಿತಿ ಸಂಪೂರ್ಣವಾಗಿ ಕಣ್ಮರೆಯಾಯಿತು. ಒಂದು ಅಧಿಕಾರ ಏನಿದೆ ರಾಜತ್ವವನ್ನ ಉಳಿಸಿಕೊಳ್ಳೋದಕ್ಕೋಸ್ಕರ ಆತ ಏನ್ ಮಾಡಿದ, ಯುದ್ಧಗಳನ್ನ ಮಾಡಿದ. ಮತ್ತೆ ರಾಜತ್ವವನ್ನ ವಂಶ ಪಾರಂಪರ್ಯವಾಗಿ ಮಾಡೋದಕ್ಕೋಸ್ಕರ ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡೋದಕ್ಕೋಸ್ಕರ ಯುದ್ಧಗಳನ್ನು ಮಾಡೋದ್ರೊಂದಿಗೆ ಅಶ್ವಮೇಧ, ರಾಜಸೂಯ ಯಾಗಗಳನ್ನು ಕೂಡ ಈತ ಮಾಡಿಕೊಂಡು ಬಂದ. ಇನ್ನು ಸಾಮಾಜಿಕ ಬದಲಾವಣೆಗಳು ನೋಡೋದಾದ್ರೆ ಉತ್ತರ ವೇದ ಕಾಲದಲ್ಲಿ ಅಂದ್ರೆ ಪೂರ್ವ ವೇದ ಕಾಲದಲ್ಲಿ ಯಾವುದೇ ರೀತಿ ಗೋತ್ರ ಪದ್ಧತಿ ಇರಲಿಲ್ಲ. ಆದ್ರೆ ಉತ್ತರ ವೇದ ಕಾಲದಲ್ಲಿ ಗೋತ್ರ ಪದ್ಧತಿ ಆರಂಭವಾಯಿತು. ಅದರ ಜೊತೆಗೆ ಇಲ್ಲಿ ಸ್ತ್ರೀಯರ ಸ್ಥಾನಮಾನ ಸಂಪೂರ್ಣವಾಗಿ ಕುಸಿತ ಕಂಡಿತ್ತು. ಸ್ತ್ರೀಯರ ಸ್ಥಾನ ತುಂಬಾ ಶೋಚನೀಯವಾಗಿ ಇತ್ತು ಈ ಕಾಲದಲ್ಲಿ. ಇಲ್ಲಿ ವಿಧವೆಯರಿಗೆ ಯಾವುದೇ ರೀತಿ ಪುನರ್ವಿವಾಹ ಅವಕಾಶ ಇರಲಿಲ್ಲ. ಜೊತೆಗೆ ಬಾಲ್ಯ ವಿವಾಹಗಳು ಉಟ್ಕೊಂಡ್ವು, ಸತಿ ಸಗಮನ ಪದ್ಧತಿಗಳು ಉಟ್ಕೊಂಡ್ವು ಈ ಕಾಲದಲ್ಲಿ. ಇನ್ನು ರಾಜ ಸಮಾಜದ ಉನ್ನತ ಸ್ಥಾನದಲ್ಲಿ ಉಳ್ಕೊಂಡ. ಪೂರ್ವ ವೇದ ಕಾಲದಲ್ಲಿ ಬಹುಪತ್ನಿತ್ವ ಇರ್ಲಿಲ್ಲ, ಏಕಪತ್ನಿತ್ವ ಇತ್ತು. ಆದ್ರೆ ಈ ಉತ್ತರ ವೇದ ಕಾಲದಲ್ಲಿ ಬಹುಪತ್ನಿತ್ವ ವ್ಯವಸ್ಥೆ ಜಾರಿಗೆ ಬಂತು ಸ್ನೇಹಿತರೆ. ಇಲ್ಲಿ ಅದರ ಜೊತೆಗೆ ಆಶ್ರಮಗಳು ಆರಂಭವಾಗಿರ್ತಕ್ಕಂಥದ್ದು ಯಾವೆಲ್ಲ ಅಂತಂದ್ರೆ
ಬ್ರಹ್ಮಚಾರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಿ ಆಶ್ರಮ. ಅದರ ಜೊತೆಗೆ ವರ್ಣ ವ್ಯವಸ್ಥೆ ಕೂಡ ಆರಂಭವಾಗಿತ್ತು. 4 ವರ್ಣಗಳನ್ನ ನಾವು ನೋಡಬಹುದಾಗಿದೆ. ಯಾವುದು ಅಂತಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ 4 ವರ್ಣಗಳು ಈ ಉತ್ತರ ವೇದ ಕಾಲದಲ್ಲಿ ಚಾಲನೆ ಪಡ್ಕೊಂಡಿರ್ತಕ್ಕಂಥದ್ದು ಮತ್ತು ಅಲ್ಲಿಂದ ಪ್ರಬಲವಾಗಿರ್ತಕ್ಕಂಥದ್ದು. ಈ ಉತ್ತರ ವೇದ ಕಾಲದಲ್ಲಿ ಧಾರ್ಮಿಕ ಜೀವನ ನೋಡೋದಾದ್ರೆ ಉತ್ತರ ವೇದ ಕಾಲದಲ್ಲಿ ಧಾರ್ಮಿಕ ಜೀವನ ನೋಡೋದಾದ್ರೆ ಏನು ಪೂರ್ವ ವೇದ ಕಾಲದಲ್ಲಿ ಇದ್ದಂತಹ ಒಂದು ಸರಳವಾದ ವಿಧಿವಿಧಾನಗಳು ಇಲ್ಲಿ ಇರಲಿಲ್ಲ ಸ್ನೇಹಿತರೆ. ಇಲ್ಲಿ ಸಂಪೂರ್ಣವಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ಬದಲಾವಣೆ ಆಯಿತು. ಅಲ್ಲಿ ಸರಳವಾಗಿ ಆಚರಣೆ ಮಾಡ್ತಕ್ಕಂತ ಯಜ್ಞ ಯಾಗಾದಿಗಳು ಇಲ್ಲಿ ಜಟಿಲವಾದವು, ತುಂಬಾ ಕಠಿಣವಾಗಿರ್ತಕ್ಕಂಥದ್ದು. ಇದು ಸಾಮಾನ್ಯರ ಒಂದು ಕೈಗೆ ಎಟುಕದಂತ ಒಂದು ಪರಿಸ್ಥಿತಿ ಈ ಕಾಲದಲ್ಲಿ ನಿರ್ಮಾಣವಾಯಿತು. ಇದೇ ಸಂದರ್ಭದಲ್ಲಿ ಭಾರತದ ಜನಪ್ರಿಯ ಕಾವ್ಯಗಳಾಗಿರ್ತಕ್ಕಂತ 2 ಮಹಾಕಾವ್ಯಗಳು ಯಾವುವು ಅಂತಂದ್ರೆ ಮಹಾಭಾರತ ಮತ್ತು ರಾಮಾಯಣ ಭಾರತದ ಸಂಸ್ಕೃತಿ, ಕಲೆ, ಸಾಹಿತ್ಯಗಳಲ್ಲಿ ಇಂದಿಗೂ ಕೂಡ ಪ್ರಸ್ತುತವಾಗಿವೆ ಸ್ನೇಹಿತರೆ. ಇಲ್ಲಿವರೆಗೆ ವೇದ ಕಾಲದ ಸಂಸ್ಕೃತಿಯನ್ನ ಪ್ರಸ್ತುತಪಡಿಸಿದ್ದೇನೆ ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ಅಧ್ಯಾಯದೊಂದಿಗೆ ಬರ್ತೀನಿ. ಆ ಅಧ್ಯಾಯ ಯಾವುದು ಅಂತಂದ್ರೆ ಹೊಸ ಧರ್ಮಗಳ ಉದಯದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಸ್ನೇಹಿತರೆ. ನಿಮ್ಗೆ ಈ ಕ್ಲಾಸ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮ್ಮನ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ. ಅಲ್ಲಿವರೆಗೆ ನಮಸ್ತೆ.